ಕಾಂಗ್ರೆಸ್ ಬರಲಿದೆ, ಪ್ರಗತಿಯ ತರಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಿದರೆ ಬಡ ಮಹಿಳೆಯರಿಗೆ 1 ಲಕ್ಷ 1 ವರ್ಷಕ್ಕೆ ಕೊಡಲು ಹೇಗೆ ಸಾಧ್ಯ? ಈ ಹಣ ಎಲ್ಲಿಂದ ಬರುತ್ತದೆ? ಈ ಹಣದಿಂದ ದೇಶ ದಿವಾಳಿಯಾಗುತ್ತದೆಯಾ? ಈ ಹಣ ಯಾವ ಮಹಿಳೆಗೆ ಸಿಗುತ್ತದೆ? ಈ ಹಣವನ್ನು ಗಳಿಸಬಲ್ಲ ಮಹಿಳೆಯರು ಯಾರ್ಯಾರು? ಇಷ್ಟು ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿ ಮಾತ್ರ ಲಭ್ಯ. ಪ್ರಿಯ ವೀಕ್ಷಕರೇ, ನಮ್ಮನ್ನು ಪ್ರೋತ್ಸಾಹಿಸಲು, ನಮ್ಮನ್ನು ಹಿಂಬಾಲಿಸಲು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಗುಂಡಿಯನ್ನು ಒತ್ತಿ, ನಂತರ ಸಿಗುವ ಗಂಟೆಯನ್ನು ಒಮ್ಮೆ ಅಲ್ಲಾಡಿಸಿ. ನಂತರ ನಿಮಗೆ ನಮ್ಮ ಎಲ್ಲ ಮುಂದಿನ ಸರಣಿಗಳು ಸುಲಭವಾಗಿ ದೊರೆಯುತ್ತವೆ. ವೀಕ್ಷಕರೇ, ಈ 1 ಲಕ್ಷದ ವಿಷಯವನ್ನು ಗಂಭೀರವಾಗಿ ಚರ್ಚೆ ಮಾಡಿದ ನಮಗೆ ಮತ್ತು 10 ಸಂಶೋಧಕರಿಗೆ, ಆರ್ಥಿಕ ತಜ್ಞರಿಗೆ ಸಿಕ್ಕ ಉತ್ತರಗಳನ್ನು ಯಥಾವತ್ತಾಗಿ ನಿಮಗೆ ತಲುಪಿಸುತ್ತಿದ್ದೇವೆ. ತಾವು ಸಹ ತಪ್ಪದೇ ಮತ್ತಷ್ಟು ಮಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ನಮ್ಮ ದೇಶದ ಸಂಪತ್ತಿನ 1 ಲಕ್ಷ ನಿಮ್ಮ ಮನೆಯ ಮಡದಿಗೆ ಸಿಗುತ್ತದೆ. 5 ವರ್ಷಕ್ಕೆ 5 ಲಕ್ಷ ಸಿಗುತ್ತದೆ. ಅದು ಹೇಗೆ? ಇದು ಯಾರ ಹಣ? ಇದಕ್ಕೆ ಉತ್ತರ ಅಭಿವೃದ್ಧಿಯೇ ಹೊರತು ಬೇರೇನೂ ಅಲ್ಲ. ವೀಕ್ಷಕರೇ, ನೀವು ಪ್ರತಿದಿನ ಕೊಳ್ಳುವ ಶಾಂಪು, ಉಪ್ಪು, ತೈಲ, ರಾಗಿ, ಗೋಧಿ, ಪೆನ್ನು, ಪೆನ್ಸಿಲು, ರಬ್ಬರು ಹೀಗೆ 10 ವಸ್ತುಗಳನ್ನು ಖರೀದಿಸಿದಾಗ ಹಣ ಪಾವತಿ ಮಾಡುತ್ತೀರಾ. ಆ ವಸ್ತುಗಳ ಬೆಲೆಯಲ್ಲಿ ತೆರಿಗೆ ಸೇರಿಸಿ ಬೆಲೆ ನಿಗದಿ ಮಾಡಿರುತ್ತಾರೆ ಎಂದರೆ ಅರ್ಥ ನೀವು ಬಳಸುವ ಎಲ್ಲ ವಸ್ತುಗಳಿಗೂ ತೆರಿಗೆಯನ್ನು ನೀವು ಕೊಳ್ಳುವಾಗಲೇ ಕಟ್ಟುತ್ತೀರಾ. ಹಣವನ್ನು ನೋಂದಾಯಿತ ತೆರಿಗೆದಾರ ನಂತರ ಸರ್ಕಾರಕ್ಕೆ ಕಟ್ಟುತ್ತಾನೆ. ಈ ಹಣ ಕೇಂದ್ರ ಸರ್ಕಾರದ ಅಭಿವೃದ್ಧಿಗಳಿಗೆ ಸೇರ್ಪಡೆಯಾಗುತ್ತದೆ. ನಮಗೆ ಮೊದಲು ಅಭಿವೃದ್ಧಿ ಎಂದರೆ ಏನು ಎಂಬುದೇ ಗೊತ್ತಿಲ್ಲದಿದ್ದರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವುದು ತುಂಬ ಕಷ್ಟ. ಹೌದು ಗೆಳೆಯರೇ, ಅಭಿವೃದ್ಧಿಯ ಮೂಲ ಮಂತ್ರವೇ ಬೇರೆ. ಆದರೆ ಭಾರತೀಯರು ಈ ಮೂಲ ಮಂತ್ರವನ್ನು ಸ್ವತಂತ್ರ ಸಿಕ್ಕ 80 ವರ್ಷಗಳ ನಂತರ ಅರಿತರು ಎಂಬುದೇ ನಮ್ಮ ದೌರ್ಭಾಗ್ಯ. ವೀಕ್ಷಕರೇ, ಅಭಿವೃದ್ಧಿಯ ಮೂಲ ಮಂತ್ರವೇ ಜನರ ಅಭಿವೃದ್ಧಿ. ಪ್ರಾಥಮಿಕವಾಗಿ ದೇಶದ ಬಡವರು ಆರ್ಥಿಕವಾಗಿ ಸದೃಢರಾಗಬೇಕು, ವಿದ್ಯಾರ್ಹತೆಯನ್ನು ಹೊಂದಬೇಕು, ಆರೋಗ್ಯವಂತರಾಗಿರಬೇಕು. ಇಷ್ಟು ಅನುಕೂಲಗಳನ್ನು ಕೊಟ್ಟರೆ ಅದೇ ಬಡವರು ತಕ್ಕ ಮಟ್ಟಿಗೆ ಹೆಚ್ಚು ಸಂಪಾದನೆ ಮಾಡುತ್ತಾರೆ. ಆಗ ಅವರು ಹೆಚ್ಚಿನ ತೆರಿಗೆಯನ್ನು ಕಟ್ಟುತ್ತಾರೆ. ತೆರಿಗೆಯನ್ನು ದೇಶದಲ್ಲಿ 80ರಷ್ಟು ಜನಸಾಮಾನ್ಯರು ಕಟ್ಟಿದಲ್ಲಿ ಮಾತ್ರ ಜನರ ಅಭಿವೃದ್ಧಿ ಎನ್ನಬಹುದು. ದೇಶಕ್ಕೆ ಹೆಚ್ಚಿನ ಹಣ ಸಂಗ್ರಹವಾಗುತ್ತದೆ. ಆಗ ದೇಶಕ್ಕೆ 10 ಸೌಲಭ್ಯಗಳನ್ನು ಮಾಡಿಕೊಟ್ಟು ಸೈನ್ಯ, ಸೇತುವೆ, ಸೂರ್ಯನಿಗೂ ಅಂತರಿಕ್ಷವನ್ನು ಬಿಡಬಹುದು. ಇನ್ನೂ ಮುಂತಾದ ಸವಲತ್ತುಗಳನ್ನು ಮಾಡಿದ ನಂತರ ದೇಶದ ಜನರು ಸುಭಿಕ್ಷೆಯಿಂದ ಬದುಕು ಸಾಗಿಸುವಂತಾದ ನಂತರ ಬೇರೆ ನೆರೆಹೊರೆ ದೇಶಗಳಿಗೆ ಭಿಕ್ಷೆ ನೀಡಬಹುದು ಹೊರತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ತಂದು ದಾನ ಮಾಡಿದರೆ ಹೇಗೆ? ಅದರ ಬದಲು ನಮ್ಮ ದೇಶದ ಹಣವನ್ನು ನಮ್ಮ ದೇಶದ ಬಡವರಿಗೆ ಮೊದಲು ಉಪಯೋಗಿಸೋಣ, ನಂತರ ಬೇರೆ ದೇಶಗಳಿಗೆ ಬಡವರಿಗೆ ದಾನ ನೀಡೋಣ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಸುಖ ಸುಮ್ಮನೆ ಅವಿದ್ಯಾವಂತರ ಬಗ್ಗೆ ಚರ್ಚೆ ಮಾಡಿದರೆ ಪ್ರಯೋಜನವಿಲ್ಲ. ಮುಂದೇನು ಎಂಬುದನ್ನು ನಿರ್ಧಾರ ಮಾಡುವ ಸಮಯ ಬಂದಿದೆ. ಕಾಂಗ್ರೆಸ್ಗೆ ನಿಮ್ಮ ಮತ.